ಹಾಯ್ ಗೈಸ್, ಅಸ್ಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ. ನಾನಿವತ್ತು ರೇಷನ್ ಅಕ್ಕಿಯಿಂದ ಶೇವಿಗೆ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೇನೆ. ಜಾಸ್ತಿಯಾಗಿ ನಾವು ರೈಸ್ ಫ್ಲೋರಿಂದನೇ ಶೇವಿಗೆ ಮಾಡ್ತೇವೆ, ಬಟ್ ಅದಕ್ಕಿಂತ ರೈಸ್ ಗ್ರೈಂಡ್ ಮಾಡಿಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದು ತುಂಬಾ ಈಸಿ ಕೂಡ, ಹೆಲ್ದಿ ಕೂಡ. ಹಾಗೆ ಇವತ್ತು ಅದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೇನೆ. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 kg ಆಗುವಷ್ಟು ಕಡ್ಸಂಬರ ಅಕ್ಕಿ ತೆಗೆದಿದ್ದೇನೆ. ಇದರಲ್ಲಿ ಕಡ್ಸಂಬರ ಅಕ್ಕಿ ಮಾತ್ರ ಇರೋದು, ಮಿಕ್ಸ್ ಏನೂ ಹಾಕಲಿಲ್ಲ. ಇದನ್ನು ನೈಟ್ ನಾನು ನೀರಲ್ಲಿ ನೆನೆಸಿ ಹಾಕಿದ್ದೆ. ಮಾರ್ನಿಂಗ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಗ್ರೈಂಡರ್ಗೆ ಹಾಕ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಳಿ. ಆಮೇಲೆ ದೊಡ್ಡ ಸೈಜ್ ಕಡುಬು ಮಾಡಿ ಸ್ಟೀಮರಲ್ಲಿಟ್ಟು 1/2 ಅವರ್ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಮಿಡ್ಲಿಗೆ ಒಂದು ಹೋಲ್ ಮಾಡ್ತಾ ಇದ್ದೇನೆ, ಮತ್ತು ತೆಗಿಲಿಕ್ಕೂ ಈಸಿ ಆಗ್ತದೆ, ಆಮೇಲೆ ಬೇಯಲಿಕ್ಕೂ ಈಸಿ ಆಗ್ತದೆ ಅಂತ ಹೇಳಿಬಿಟ್ಟು. ಇವಾಗ ಎಲ್ಲ ಹಿಟ್ಟನ್ನು ಇದೇ ಥರ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದು ಬೆಂದಿದೆ. ಇದನ್ನು ಸೌಟ್ ಹಿಂಬದಿಯಿಂದ ಈ ಥರ ತೆಗಿಲಿಕ್ಕೂ ಈಸಿ ಆಗ್ತದೆ. ಇದನ್ನು ಪ್ರೆಸ್ಸರಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈಗ ಎಲ್ಲವನ್ನು ಇದೇ ಥರ ಪ್ರೆಸ್ ಮಾಡ್ಕೊಂಡಿದ್ದೇನೆ. ನೋಡಿ, ನಾನಿಲ್ಲಿ ಇದಕ್ಕೆ ಚಿಕನ್ ಕರಿ ಮಾಡಿದ್ದೇನೆ. ಈ ಚಿಕನ್ ಕರಿ ರೆಸಿಪಿ ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೆ. ನಿಮಗೇನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲೇ ಸೈಡಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ, ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕಿರುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಇನ್ಶಾಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.